ಇನ್ನು ರಾಜ್ಯ ರಾಜಕಾರಣದ ವಿಚಾರಕ್ಕೆ ಬರೋದಾದ್ರೆ ಮಂಡ್ಯ ಟಿಕೆಟ್ ಜೆಡಿಎಸ್ ಪಾಲು ಅನ್ನೋದು ಈಗ ಕನ್ಫರ್ಮ್ ಆಗ್ತಾ ಇದೆ. ಸುಮಲತಾಗೆ ಬಿಗ್ ಶಾಕ್. ಒಂದು ರೀತಿ ಡೌಟ್ಫುಲ್ ಆಗೇ ಇತ್ತು, ಅವರಿಗೆ 50-50 ಅನ್ನೋ ರೀತಿಯಾಗಿತ್ತು. ಆದರೂ ಕೂಡ ಎಲ್ಲೋ ಒಂದ್ ಕಡೆ ಆಶಾವಾದ ಇತ್ತು. ಆದ್ರೆ ಈಗ ರಾಧಾ ಮೋಹನ್ ದಾಸ್ ಖುದ್ದು ಉಸ್ತುವಾರಿ ಅವರೇ ಮಂಡ್ಯ ಟಿಕೆಟ್ ಅನ್ನ ಜೆಡಿಎಸ್ಗೆ ಬಿಟ್ಕೊಟ್ಟಿದ್ದೀವಿ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಸಂಸದೆ ಸುಮಲತಾ ಮುಂದಿನ ನಡೆಯ ಬಗ್ಗೆ ತೀವ್ರ ಕುತೂಹಲ ಇದೆ. ಯಾಕಂದ್ರೆ ಬೆಂಗಳೂರಲ್ಲಿ ಆಫರ್ ಇತ್ತು, ಅದನ್ನು ಕೂಡ ಅವರು ಒಪ್ಕೊಂಡಿರಲಿಲ್ಲ ಅಂತ ಅವರೇ ಹೇಳಿದರು. ಅದಾದ್ಮೇಲೆ ಮಂಡ್ಯನೇ ಬೇಕು ಅಂತ ಪಟ್ಟು ಹಿಡಿದಿದ್ರು. ಮುಂದಿನ ನಿರ್ಧಾರ ಹೇಗಿರುತ್ತೆ ಅನ್ನೋದು ಈಗ ಕುತೂಹಲ. ಏಕಪಕ್ಷೀಯವಾಗಿ ಕೈಗೆಳೆಯೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಈಗ ಮಂಗಳವಾರ ಬೆಂಬಲಿಗರ ಮತ್ತೊಂದು ಸಭೆಯನ್ನ ಕರೆದಿದ್ದಾರೆ. ಸಭೆಯಲ್ಲಿ ಚರ್ಚೆ ಮಾಡಿ ಮುಂದಿನ ನಡೆಯ ಬಗ್ಗೆ ನಿರ್ಧಾರ ಆಗುವಂತ ಸಾಧ್ಯತೆ ಇದೆ. ಇನ್ನು ಬಿಜೆಪಿ ಜೆಡಿಎಸ್ ನಡುವಿನ ಸೀಟು ಹಂಚಿಕೆ ಫೈನಲ್ ಆಗಿದೆ. ರಾಜ್ಯ ಬಿಜೆಪಿ ಚುನಾವಣಾ ಉಸ್ತುವಾರಿಯೇ ಮಂಡ್ಯ, ಹಾಸನ, ಕೋಲಾರ ಜೆಡಿಎಸ್ಗೆ ನೀಡಿದ್ದೇವೆ ಅಂತ ಘೋಷಿಸಿದ್ದಾರೆ. ಇದರಿಂದ ಮಂಡ್ಯ, ಹಾಸನ, ಕೋಲಾರದಲ್ಲಿ ಬಿಕ್ಕಟ್ಟು ಸೃಷ್ಟಿಯಾಗಿದೆ. ಮಂಡ್ಯದಲ್ಲಿ ಸುಮಲತಾಗೆ ಬಿಜೆಪಿ ಟಿಕೆಟ್ ಮಿಸ್ ಆಯ್ತಾ ಅನ್ನೋ ಬಗ್ಗೆ ಚರ್ಚೆ ಜೋರಾಗಿದೆ. ರಾಮಚಂದ್ರನ್ ಹಸು ಸಾಕಣೆ ಮಾಡಿ ಕೇವಲ 10 ಹಸುಗಳಿಂದ 18 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ನಾನು ಏನು 6 ಸೀಟು 7 ಸೀಟ್ ಏನು ಕೇಳಿಲ್ಲ. 2 ಸೀಟ್ ತಗೊಳ್ಳಿಕ್ಕೆ ನಾನು ಇಷ್ಟೆಲ್ಲ ಪ್ರಯತ್ನ ಪಡಬೇಕಾ? ಇಷ್ಟೆಲ್ಲ ಹೊಂದಾಣಿಕೆ ಬೇಕಾ ನನಗೆ? ಇದೇ ಎಚ್ಡಿಕೆ ನೀಡಿದ್ದ ಇದೇ ಹೇಳಿಕೆ ದೋಸ್ತಿಗಳ ಮಧ್ಯೆ ಸಂಚಲನ ಸೃಷ್ಟಿಸಿತ್ತು. 2 ಸೀಟ್ಗಾಗಿ ಮೈತ್ರಿ ಮಾಡಿಕೊಳ್ಳಬೇಕಿತ್ತ ಅಂತ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಬಹಿರಂಗವಾಗಿಯೇ ಅಸಮಾಧಾನ ಹೊರಹಾಕಿದ್ರು. ಸಮಾವೇಶಕ್ಕೆ ಕರೆಯುತ್ತಿಲ್ಲ, ಜಂಟಿ ಸಭೆ ಮಾಡ್ತಿಲ್ಲ, ಟಿಕೆಟ್ ಹಂಚಿಕೆಯಲ್ಲಿ ಜೆಡಿಎಸ್ ಅಭಿಪ್ರಾಯ ಕೇಳ್ತಿಲ್ಲ ಅಂತ ದಳಪತಿಗಳು ಸಿಟ್ಟಾಗಿದ್ರು. ಇದೇ ಸಿಟ್ಟಿಗೆ ಬಿಜೆಪಿ ಹೈಕಮಾಂಡ್ ಮದ್ದರೆಯಲು ಮುಂದಾಗಿದೆ. ರಾಜ್ಯ ಬಿಜೆಪಿ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಬಹಿರಂಗವಾಗಿಯೇ 3 ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟುಕೊಟ್ಟಿರೋದಾಗಿ ಸುಳಿವು ನೀಡಿದ್ದಾರೆ. ये लड़ाई हम अकेले नहीं लड़ रहे, ये लड़ाई हम जेडीएस के साथ मिलकर के लड़ रहे हैं. हमने मांड्या की सीट, हमने हासन की सीट और हमने कोलार की सीट जेडीएस को दी है. ಮಂಡ್ಯ, ಹಾಸನ, ಕೋಲಾರ ಜೆಡಿಎಸ್ಗೆ ನೀಡಿದ್ದೇವೆ. ಬೆಂಗಳೂರಲ್ಲಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಸುಳಿವು. ಹೌದು, ಸೀಟು ಹಂಚಿಕೆಯಲ್ಲಿ ಕಗ್ಗಂಟಿಗೆ ಹೈಕಮಾಂಡ್ ತೆರೆ ಎಳೆದಿದೆ. ಮಂಡ್ಯ, ಹಾಸನ, ಕೋಲಾರ ಕ್ಷೇತ್ರವನ್ನ ಜೆಡಿಎಸ್ಗೆ ನೀಡಿದ್ದಾಗಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಸುಳಿವು ನೀಡಿದ್ದಾರೆ. ಜೊತೆಗೆ ಬಿಜೆಪಿ ನಾಯಕರು ಜೆಡಿಎಸ್ ಜೊತೆಗೂಡಿ ಸಮಾವೇಶಕ್ಕೆ ಕರೆಯುತ್ತಿಲ್ಲ, ಕಾರ್ಯಕರ್ತರ ನಡುವೆ ಹೊಂದಾಣಿಕೆ ಇಲ್ಲ, ಕಲಬುರಗಿ, ಶಿವಮೊಗ್ಗದಲ್ಲಿ ನಡೆದ ಮೋದಿ ಸಮಾವೇಶಕ್ಕೆ ನಮ್ಮನ್ನ ಆಹ್ವಾನಿಸಿಲ್ಲ ಎಂಬ ಜೆಡಿಎಸ್ ನಾಯಕರ ಆರೋಪಕ್ಕೂ ಮೋಹನ್ ದಾಸ್ ಮದ್ದೆರೆದಿದ್ದಾರೆ. ಜೆಡಿಎಸ್ ಕಾರ್ಯಕರ್ತರ ಜೊತೆಗೂಡಿ ಕೆಲಸ ಮಾಡುವಂತೆ ಬಿಜೆಪಿ ಕಾರ್ಯಕರ್ತರಿಗೆ ಕರೆ ನೀಡಿದ್ದಾರೆ. जेडीएस के प्रत्याशियों के साथ कंधे से कंधा मिलाकर काम करते हुए दिखेंगे. ಅಲ್ಲಿಗೆ ಬಿಜೆಪಿ ಜೆಡಿಎಸ್ ನಡುವಿನ ಸೀಟು ಹಂಚಿಕೆ ಗುದ್ದಾಟಕ್ಕೆ ತೆರೆ ಬಿದ್ದಂತಾಗಿದೆ. ಈ ಮಧ್ಯೆ ಮಾಜಿ ಪ್ರಧಾನಿ ದೇವೇಗೌಡರು ಸಹ ದೆಹಲಿಗೆ ತೆರಳಿದ್ದು ಪ್ರಧಾನಿ ಮೋದಿ ಜೊತೆ ಮಾತುಕತೆ ನಡೆಸಲಿದ್ದಾರೆ. ಆದ್ರೆ ಟ್ವಿಸ್ಟ್ ಏನಂದ್ರೆ ಮಂಡ್ಯವನ್ನ ಜೆಡಿಎಸ್ಗೆ ಬಿಟ್ಟುಕೊಟ್ರೆ ಸುಮಲತಾ ನಡೆ ಏನು ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ. ಮಂಡ್ಯ ವಿಚಾರ ನಾನು ಅಲ್ಲೇ ಡೆಲ್ಲಿಲೇ ಹೇಳಿದ್ದೆ. ಒಂದಷ್ಟು ಡಿಸ್ಕಷನ್ಸ್ ಮಾಡಿದ್ವಿ. ಇನ್ನು ಯಾವುದೇ ಅಂತಿಮ ನಿರ್ಧಾರ ಆಗಿಲ್ಲ ಅಂತಲೇ ನನಗಿರೋ ಮಾಹಿತಿ. ಅದನ್ನೇ ನನಗೆ ಅವ್ರು ಕನ್ವೆ ಮಾಡಿದ್ರು. ಮಂಡ್ಯ ಜೆಡಿಎಸ್ ಪಾಲಾದ್ರೆ ಸುಮಲತಾ ನಡೆ ಏನು? ಇದು ದೆಹಲಿಯಲ್ಲಿ ಜೆಪಿ ನಡ್ಡಾ ಮತ್ತು ಅಮಿತ್ ಶಾ ಭೇಟಿ ಬಳಿಕ ಸುಮಲತಾ ನೀಡಿದ್ದ ಹೇಳಿಕೆ. ಮಂಡ್ಯ ಇನ್ನೂ ಯಾವುದು ಫೈನಲ್ ಆಗಿಲ್ಲ, ಪ್ರಧಾನಿ ಮೋದಿ ಅವರೇ ಡಿಸೈಡ್ ಮಾಡ್ತಾರೆ ಅಂತ ಹೇಳಿದ್ರು. ಆದ್ರೆ ಇತ್ತ ರಾಧಾ ಮೋಹನ್ ದಾಸ್ ಮಂಡ್ಯ ಅಖಾಡವನ್ನ ಜೆಡಿಎಸ್ಗೆ ಬಿಟ್ಟುಕೊಟ್ಟಿದ್ದಾಗಿ ಘೋಷಿಸಿದ್ದಾರೆ. ಅಲ್ಲದೆ ಮಂಡ್ಯ ಕ್ಷೇತ್ರದಲ್ಲಿ ಕಾರ್ಯಕರ್ತರ ಒತ್ತಡಕ್ಕೆ ಮಣಿದು ಎಚ್.ಡಿ. ಕುಮಾರಸ್ವಾಮಿ ಅವರೇ ಕಣಕ್ಕಿಳಿಯೋ ಸಾಧ್ಯತೆ ಇದೆ. ಆದ್ರೆ ಈಗ ಬಿಜೆಪಿ ನಿರ್ಧಾರದ ಬಳಿಕ ತೀರ್ಮಾನ ಮಾಡೋದಾಗಿ ಹೇಳಿದ್ದ ಸುಮಲತಾ ಈಗೇನ್ ಮಾಡ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ. ಸುಮಲತಾ ಟಿಕೆಟ್ ಬಗ್ಗೆ ಪ್ರತಿಕ್ರಿಯಿಸಿರೋ ರಾಧಾ ಮೋಹನ್ ದಾಸ್ ಸುಮಲತಾ ಅವರ ರಾಜಕೀಯ ಭವಿಷ್ಯ ಉತ್ತಮವಾಗಿರಲಿದೆ ಅಂತಷ್ಟೇ ಹೇಳಿದ್ದಾರೆ. मंड्या में भी सुमलता जी बात किया था एक दिन पहले, वो भी बात किया था, अभी तक तय नहीं हुआ है, बीजेपी विल डिसाइड वेरी सून बोल के बोला था. इसलिए ठीक है, उन्होंने जब कहा उस समय वही सच था. आज जो मैं कह रहा हूँ वो सच है. अभी सुमलता का क्या रोल है सर? अभी सुमलता आपके साथ बात किया? बहुत अच्छा रोल है. अच्छा, उनका राजनीतिक भविष्य बहुत उज्जवल है. अच्छा. ಕೋಲಾರ ಬಿಜೆಪಿಯಲ್ಲೂ ಕೋಲಾಹಲ.
ಮುನಿದ ಮುನಿಸ್ವಾಮಿ. ರಾಧಾ ಮೋಹನ್ ದಾಸ್ ಹೇಳಿದಂತೆ ಕೋಲಾರ ಕ್ಷೇತ್ರವು ಜೆಡಿಎಸ್ ಪಾಲಾದ್ರೆ ಬಂಡಾಯ ಭುಗಿಲೇಳೋ ಎಲ್ಲ ಲಕ್ಷಣಗಳು ಗೋಚರಿಸಿದೆ. ಕೋಲಾರ ಸಂಸದ ಮುನಿಸ್ವಾಮಿ ಅತ್ತ ದೆಹಲಿಯಲ್ಲಿ ಟಿಕೆಟ್ಗಾಗಿ ಪಟ್ಟು ಹಿಡಿದಿದ್ದಾರೆ. ಆದ್ರೆ ಇತ್ತ ಕೋಲಾರವನ್ನ ಜೆಡಿಎಸ್ಗೆ ಬಿಟ್ಟು ಕೊಟ್ಟಿದ್ದಾಗಿ ರಾಧಾ ಮೋಹನ್ ದಾಸ್ ಹೇಳಿರೋದು ಮುನಿಸ್ವಾಮಿ ಹೋರಾಟಕ್ಕೆ ಹಿನ್ನಡೆಯಾದಂತಿದೆ. ಮುನಿಸ್ವಾಮಿ ಮುನಿಸು ತಣಿಸಲು ಮದ್ದರೆದಿರೋ ರಾಧಾ ಮೋಹನ್ ದಾಸ್ ಮುನಿಸ್ವಾಮಿ ರಾಜಕೀಯ ಭವಿಷ್ಯದ ಬಗ್ಗೆಯೂ ಯೋಚನೆ ಮಾಡ್ತೇವೆ ಎಂದಿದ್ದಾರೆ. ಹಾಸನದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಬಂಡಾಯದ ಬಿಸಿ. ಇತ್ತ ಹಾಸನದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಬಂಡಾಯದ ಬಿಸಿ ತಟ್ಟಿದೆ. ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ತೊಡೆತಟ್ಟಿರೋ ಮಾಜಿ ಶಾಸಕ ಪ್ರೀತಂ ಗೌಡ ಪರಮಾಪ್ತ ಕಿರಣ್ ಕುಮಾರ್ ಎಂಬಾತ ತಾನೇ ಬಿಜೆಪಿ ಅಭ್ಯರ್ಥಿ ಅಂತ ಮತಶಿಕಾರಿಗಿಳಿದಿದ್ದಾರೆ. ನಾಮಪತ್ರ ಅರ್ಜಿಗೆ ಪೂಜೆ ಸಲ್ಲಿಸಿ ಮತಶಿಕಾರಿ ಆರಂಭಿಸಿದ್ದಾರೆ. ಇತ್ತ ಹಾಸನ ಜೆಡಿಎಸ್ಗೆ ಎಂದಿರೋ ಹೈಕಮಾಂಡ್ಗೆ ಹಾಸನ ಬಿಜೆಪಿ ನಾಯಕರ ಮುನಿಸು ತಣಿಸೋದು ಸವಾಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಬಿವೈ ವಿಜಯೇಂದ್ರ ರಾಜ್ಯದಲ್ಲಿರೋ ಎಲ್ಲ ಬಂಡಾಯ ಶಮನವಾಗಲಿದೆ ಎಂದಿದ್ದಾರೆ. ಎಲ್ಲವೂ ಕೂಡ ಶಾಂತವಾಗಿ ಮುಂದೆ ಹೋಗ್ತದೆ, ಎಲ್ಲವೂ ಕೂಡ ಸರಿ ಹೋಗ್ತದೆ, ವಾತಾವರಣ ತಿಳಿ ಆಗ್ತಾ ಇದೆ. ಒಂದಂತೂ ಸ್ಪಷ್ಟ, ರಾಜ್ಯದಲ್ಲಿ 28 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದವರು ಯಾವುದೇ ಕ್ಷೇತ್ರದಲ್ಲಿ ನಾವು ಗೆದ್ದೇ ಗೆಲ್ತೀವಿ ಅಂತಕ್ಕಂಥ ಯಾವುದೇ ಕ್ಷೇತ್ರದ ಕಾಂಗ್ರೆಸ್ ಪಕ್ಷಕ್ಕೆ ಉಳ್ಕೊಂಡಿಲ್ಲ. ದೆಹಲಿ ನಾಯಕರಿಗೂ ತಲೆನೋವು ತಂದ 5 ಕ್ಷೇತ್ರಗಳು. 20 ಕ್ಷೇತ್ರಕ್ಕೆ ಅಭ್ಯರ್ಥಿ ಕಣಕ್ಕಿಳಿಸಿರೋ ಬಿಜೆಪಿ 3 ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟುಕೊಟ್ಟರು. ಉಳಿದ 5 ಕ್ಷೇತ್ರಗಳು ಕಗ್ಗಂಟಾಗಿವೆ. ಹೀಗಾಗಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಚುನಾವಣಾ ಸಮಿತಿ ಸಭೆ ನಡೆಯಲಿದ್ದು ಬೆಳಗಾವಿ, ರಾಯಚೂರು, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ, ಉತ್ತರ ಕನ್ನಡ ಕ್ಷೇತ್ರಗಳ ಬಗ್ಗೆ ಚರ್ಚೆ ಫೈನಲ್ ಆಗಲಿದೆ. ಇತ್ತ ರಾಜ್ಯದಲ್ಲಿ ಟಿಕೆಟ್ ಘೋಷಣೆಯಾಗಿರೋ ಕ್ಷೇತ್ರದಲ್ಲಿ ಅಸಮಾಧಾನ ಮುಂದುವರೆದಿದೆ. ಸಂಸದ ಸಂಗಣ್ಣ ಕರಡಿ ಮುನಿಸು ತಣಿಸಲು ಖುದ್ದು ಯಡಿಯೂರಪ್ಪ, ವಿಜಯೇಂದ್ರ ಕರೆ ಮಾಡಿ ಮಾತನಾಡಿದ್ದಾರೆ. ನಾಳೆ ಬೆಂಗಳೂರಿಗೆ ಬರುವಂತೆ ಸೂಚನೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಮೋದ್ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಪ್ರಮೋದ್, ಜೆಡಿಎಸ್ ಮಂಡ್ಯ ಟಿಕೆಟ್ ಅನ್ನ ಪಡೆಯುತ್ತೆ ಅನ್ನೋ ಒಂದು ಚಿತ್ರಣ ಇದ್ರೂ ಕೂಡ ಎಲ್ಲೋ ಒಂದ್ ಕಡೆ ಒಂದು ಹೋಪ್ ಇತ್ತು ಸುಮಲತಾ ಅವರಿಗೆ ಕೊನೆ ಕ್ಷಣದಲ್ಲಿ ಟಿಕೆಟ್ ಸಿಗ್ಬೋದು ಅಂತ. ಬಟ್ ಇವಾಗ ಒಂದು ಫುಲ್ ಸ್ಟಾಪ್ ಅನ್ನೋ ರೀತಿಯಾಗಿ ರಾಧಾ ಮೋಹನ್ ದಾಸ್ ಈಗ ಮಾತನಾಡಿದ್ದಾರೆ. ಸೊ ವಾಟ್ ನೆಕ್ಸ್ಟ್ ಅಂತ, ಯಾವ ಕಾರಣಕ್ಕೆ ಇಲ್ಲಿ ಡಿನೇ ಮಾಡಲಾಯಿತು, ಜೊತೆಗೆ ಏನ್ ಕ್ಲಾರಿಟಿ ಕೊಟ್ಟಿದ್ದಾರೆ ಸುಮಲತಾ ಅವರಿಗೆ ಅಂತ? ಅವಿನಾಶ್, ಮೊದಲನೇದಾಗಿ ರಾಧಾ ಮೋಹನ್ ದಾಸ್ ಅಥವಾ ಬಿಜೆಪಿ ಪಕ್ಷ ಮೊದಲಿಂದಲೂ ಕೂಡ ಒಂದು ಕ್ಲಾರಿಟಿಲಿ ಇತ್ತು. ಯಾಕೆಂದ್ರೆ ಈಗ JDS ಜೊತೆಗೆ ಹೊಂದಾಣಿಕೆ ಆದಂಥ ಸಂದರ್ಭದಲ್ಲಿ ಮಂಡ್ಯ ಅಥವಾ ಹಾಸನದ ವಿಚಾರದಲ್ಲಿ JDSಗೆ ಟಿಕೆಟ್ ಕೊಡದೇ ಇದ್ರೆ ಖಂಡಿತವಾಗ್ಲೂ ಕೂಡ ಹಾಗಾದ್ರೆ JDS ಪಕ್ಷದ ಅಸ್ತಿತ್ವವೇ ಒಂದು ಪ್ರಶ್ನೆ ರೀತಿಯಲ್ಲಿ ಇರುತ್ತೆ. ಯಾಕೆಂದ್ರೆ JDS ಅನ್ನುವಂಥದ್ದು ಮಂಡ್ಯದಲ್ಲಿ ಎಷ್ಟು ಗಟ್ಟಿಯಾಗಿದೆ, ಹಾಸನದಲ್ಲಿ ಯಾವ ರೀತಿ ಇರುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಒಂದು ವೇಳೆ ಮಂಡ್ಯವನ್ನು ಹಾಸನ ಅಥವಾ ಮಂಡ್ಯವನ್ನು JDSನಿಂದ ಕಿತ್ಕೊಂಡ್ರೆ ಅದರಿಂದ ಸಹಜವಾಗಿ ಮೈತ್ರಿಗೂ ಕೂಡ ಸಾಕಷ್ಟು ಡ್ಯಾಮೇಜ್ ಆಗುತ್ತೆ. ಆದರೆ ಇದೆಲ್ಲೂ ಕೂಡ ಅಧಿಕೃತವಾಗಿ ಒಂದು ಹೇಳಿರಲಿಲ್ಲ. ಇದಕ್ಕೆ ಬೇರೆ ಬೇರೆ ಕಾರಣ ಇರ್ಬೋದು. ಒಂದು, ಮೈತ್ರಿ ವಿಚಾರದಲ್ಲಿ ಬಿಜೆಪಿ ಹಾಗೂ JDS ನಡುವೆ ಸಾಕಷ್ಟು ಗೊಂದಲ ಉಂಟಾಗಿದ್ದು ಖಂಡಿತವಾಗ್ಲೂ ಸತ್ಯ. ಯಾಕೆಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ, ಬಿಹಾರ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ಎಲ್ಲ ರಾಜ್ಯಗಳಲ್ಲಿ ನೇರವಾಗಿ ಮೈತ್ರಿ ಪಕ್ಷದ ನಾಯಕರನ್ನು ಕರೆದು ಮಾತನಾಡಿಸಿ ಒಟ್ಟಾಗಿ ಲೀಸ್ಟನ್ನು ರಿಲೀಸ್ ಮಾಡಿದರು. ಆದರೆ ಕರ್ನಾಟಕದ ಮಟ್ಟಿಗೆ ಆ ರೀತಿ ಆಗಿಲ್ಲ. ಇದರ ಜೊತೆಗೆ ಮಂಡ್ಯದಲ್ಲಿ ಸ್ವಲ್ಪ ಸೂಕ್ಷ್ಮವಂತ ವಿಚಾರ. ಈಗಾಗಲೇ ಸುಮಲತಾ ಅವರು ಕೂಡ ನೇರವಾಗಿಯೇ ಹೇಳಿದರು, ನಾನು ಕೂಡ ಒಬ್ಬ ಆಕಾಂಕ್ಷಿ ಎನ್ನುವಂಥ ಮಾತನ್ನು ಹೇಳಿದರು. ಹೀಗಾಗಿ ಅದನ್ನು ಸುಸೂತ್ರವಾಗಿ ಬಗೆಹರಿಸುವಂಥ ನಿಟ್ಟಿನಲ್ಲಿ ಬಿಜೆಪಿಯ ಹೈಕಮಾಂಡ್ ಏನಿತ್ತು ಸ್ವಲ್ಪ ಸಮಯವನ್ನು ಬೈ ಮಾಡಿದ್ದು ಖಂಡಿತ ಸತ್ಯ. ಆದರೆ ಅಂತಿಮವಾಗಿ ನಿರ್ಧಾರವನ್ನು ಮಾಡಲಾಗಿದೆ. ನಿನ್ನೆ ತಾನೇ ಅಥವಾ ಮೊನ್ನೆ ತಾನೇ ದೆಹಲಿಯಿಂದ ವಾಪಸ್ ಆಗ್ತಾ ಇದ್ದಂತೆ ಸುಮಲತಾ ಅವರು ಒಂದು ಮಾತನ್ನು ಹೇಳಿದರು, ಬಿಜೆಪಿ ನಾಯಕರು ಪಾಸಿಟಿವ್ ಆಗಿದ್ದಾರೆ, ನನಗೆ ಸ್ಪಷ್ಟವಾದಂಥ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನುವಂಥ ಮಾಹಿತಿ ಇದೆ. ಹೀಗಾಗಿ ಇದುವರೆಗೂ ಕೂಡ ಮಂಡ್ಯ ಟಿಕೆಟ್ ಓಪನ್ ಆಗಿದೆ, JDS ಪಾಲಾಗಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಆದರೆ ಇವತ್ತು ಅಧಿಕೃತವಾಗಿ ಹೇಳಿದ್ದಾರೆ. ಇದಕ್ಕೆ ಪ್ರಮುಖವಾದಂಥ ಕಾರಣ ಅಂದರೆ ಒಂದು ಸ್ಪಷ್ಟವಾದಂಥ ಮೆಸೇಜ್ ಕಾರ್ಯಕರ್ತರಿಗೂ ಕೂಡ ನಾಯಕರಿಗೂ ಕೂಡ ಹೋಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ಹೇಳಿದ್ದಾರೆ. ಅತ್ಯಂತ ಪ್ರಮುಖವಾಗಿ JDSನ ನೆಲಗಟ್ಟು ತುಂಬ ಗಟ್ಟಿಯಾಗಿರುವಂಥ ಹಿನ್ನೆಲೆಯಲ್ಲಿ, JDSನ ಬೇಸ್ ತುಂಬ ಗಟ್ಟಿಯಾಗಿರುವಂಥ ಹಿನ್ನೆಲೆಯಲ್ಲಿ JDSಗೆ ಕೊಡಲಾಗಿದೆ. ಹಾಗೆ ಸುಮಲತಾ ಅಂತ ಹೇಳಿದ್ರು ಕೂಡ ಅವರಿಗೆ ಅಷ್ಟು ಪ್ರಮಾಣದ JDSಗಿರುವಂಥ ಸಂಘಟನೆ ಖಂಡಿತವಾಗ್ಲೂ ಮಂಡ್ಯದಲ್ಲಿಲ್ಲ ಸದ್ಯದ ಮಟ್ಟಿಗೆ. ಇದು ಕೂಡ ಒಂದು ಪ್ಲಸ್ ಆಗಿರುವಂಥ ಸಾಧ್ಯತೆ ಇರುತ್ತೆ. ಹಾಗೆಯೇ ಮೈತ್ರಿಗೆ ಯಾವುದೇ ರೀತಿ ಮುಂದಿನಗಳಲ್ಲಿ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ JDS ಅನ್ನು ಅವರಿಗೆ ಮತ್ತೆ ಬಿಟ್ಕೊಡಲಾಗಿದೆ. ಅವಿನಾಶ್, ಧನ್ಯವಾದ ಪ್ರಮೋದ್.